ಅರಮನೆ ಪರವಾಗಿ ಹೃತ್ಪೂರ್ವಕವಾದಂತಹ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಜಕ್ಕೂ ಈ ಕ್ಲಬ್ ಬಗ್ಗೆ ನನಗೆ ಜಾಸ್ತಿ ಅಥವಾ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಜಕ್ಕೂ ಜಾಸ್ತಿ ಮಾಹಿತಿ ಇಲ್ಲ, ಗೊತ್ತಿತ್ತು ಇಲ್ಲಿದೆ ಅಂತ. ಮತ್ತೆ ಬೌರಿಂಗು ನಮ್ಮ ಸೆಂಚುರಿ ಜೊತೆಗೆ ಇದು ಸಹ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಅಂತ ನಮ್ಗೆ ಅರಿವು ಇತ್ತು ಅಷ್ಟೇ. ಆದ್ರೆ ಇದು ಮೈಸೂರು ಅರಮನೆಗೆ, ನಮ್ಮ ಇತಿಹಾಸಕ್ಕೆ ಇರ್ತಕ್ಕಂಥ ಸಂಬಂಧ ಇತ್ಯಾದಿ ಎಲ್ಲಾನು ಕೂಡ ನಮ್ಗೆ ಗೊತ್ತಾಗಿದೆ ಕಳೆದ ಒಂದು ವರ್ಷದಲ್ಲಿ. ನಮಗೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ಆವಾಗ ಇಲ್ಲಿ ನಮ್ಮ ಇನ್ನು KG ಹರೀಶ್ ನಮಗೆ ನೀವು ಇಲ್ಲೇ ಚೇಂಜ್ ಆಗ್ಬೋದು, ಯಾಕಂದ್ರೆ ನಾವು ಯಾವುದೋ ಕೋಣೆಯಿಂದ ಬಂದಿದ್ವಿ, ಕರ್ನಾಟಕದ ಯಾವುದೋ ಒಂದು ಕೋಣೆಯಿಂದ. ಸೊ ಇಲ್ಲೇ ಚೇಂಜ್ ಆಗ್ಬಿಟ್ಟು ನೀವು ಮುಂದುವರಿರಿ ಅಂತ ಹೇಳಿದ್ರು. ಅದಕ್ಕಾಗಿ ಇಲ್ಲಿ ಬಂದು ಸಂಸ್ಥೆ ಎಲ್ಲ ನೋಡಿದ್ವಿ. ಹೌದು, ಗೊತ್ತಿತ್ತು ನಮ್ಮ ತಾಯಿಯವ್ರು ಬಂದು ಇಲ್ಲಿ ಆಮೇಲೆ ಆಚೆ ಇರುವಂತ ಪುತ್ಲಿ ಉದ್ಘಾಟನೆ ಮಾಡಿದ್ರು. ಅವ್ರಿಗೂ ಕೂಡ ತಾವು ಆನ್ಲೈನ್ ಮೆಂಬರ್ಶಿಪ್ ಕೊಡ್ತಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಯಾವಾಗಲೂ ಅವರು ನಮ್ಗೆ ಆನ್ಲೈನ್ ಮೆಂಬರ್ಶಿಪ್ ಕೊಡ್ತೀನಿ ಅಂತ ಹೇಳುವಾಗ ನಾನು ಹೇಳಿಲ್ಲ, ಅವ್ರು ಆಗ್ಲೇ ಕೊಟ್ಟಿದ್ದಾದ್ಮೇಲೆ ನನ್ಗೆ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ, ಈಗಾದ್ರೂ ಬರುತ್ತೆ ಅಂತ. ಆದ್ರೂ ಸಹ ನಮಗೂ ಕೂಡ ಆ ಒಂದು ಗೌರವವನ್ನು ಕೊಟ್ಟಿದ್ದೀರ. ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಒಂದು ಒಳ್ಳೆ ಸಂಸ್ಥೆ, ಈಗಾಗಲೇ ನಮ್ಮ ಹಿರಿಯ ಸಹೋದ್ಯೋಗಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ, ಒಳ್ಳೆ ಸಂಸ್ಥೆ ಎಲ್ಲ ಚೆನ್ನಾಗಿ ತಮ್ಮ ಚಟುವಟಿಕೆಗಳು, ಅಂದ್ರೆ ಕ್ಲಬ್ ಆಗಿ ಸಹಜವಾಗಿ ಅದರದೇ ಆದಂತಹ ಒಂದು ಚಟುವಟಿಕೆಗಳು ಇರುತ್ತೆ. ಇದು ನಮ್ಮ ಕಲೋನಿಯಲ್ ಲೆಗಸಿಯಿಂದ ಬಂದಿರ್ತಕ್ಕಂಥದ್ದು. ಆದ್ರೆ ಎಲ್ಲಾನು ಕೂಡ ತಪ್ಪಲ್ಲ, ಎಲ್ಲಾನು ಕೂಡ ಕೆಟ್ಟಲ್ಲ. ಕೆಲವು ಲೆಗಸಿಗಳು ನಾವು ಆಗ್ಲೇ ಅಳವಡಿಸ್ಕೊಂಡು ನಾವು ಮುಂದುವರಿತಾ ಇದ್ವಿ. ಇಂತಹ ಒಂದು ಪರಂಪರೆ ಇದೆ, ಅದು ಭಾರತದಲ್ಲಿ ಬಂದಿರ್ತಕ್ಕಂಥದ್ದು. ಆ ಎಲ್ಲ ಕ್ಲಬ್ಗಳು ಸ್ವಾತಂತ್ರ್ಯ ಆದ ನಂತರನೂ ಕೂಡ ಇನ್ನೂ ಉದ್ಧಾರ ಆಗಿ ಅದು ಭಾರತೀಯ ಒಂದು ಪರಂಪರೆಗೂ ಕೂಡ ಒಂದು ಕೆಲವು ಭಾಗಗಳು ಬಂದು ನಾವು ಅದನ್ನ ಮುಂದುವರಿತಾ ಹೋಗ್ತಾ ಇದ್ವಿ. ಏನು ಹಿಂದೆ ಏನು ಕಲೋನಿಯಲ್ ರೂಲರ್ಸ್ ಇದ್ರು, ಅವ್ರದೇ ಆದಂತಹ ಒಂದು ಸಂಸ್ಥೆ ನಮ್ಮನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಈಗ ನಮ್ದೇ ಸಂಸ್ಥೆ ಆಗಿ ನಾವೇ ಒಂದ್ ರೀತಿಯನ್ನ ಮುಂದುವರಿತಾ ಇರೋಂಥದ್ದು. ಅದು ಇಟ್ಸ್ ಅ ಡಿಕಾಲನೈಸೇಷನ್ ಆಲ್ಸೋ ಇನ್ ಅ ವೇ. ಅಂದ್ರೆ ಅದ್ರಲ್ಲಿ ಇರುವಂತದ್ದು ಒಳ್ಳೆ ಒಂದು ಏನು ಸಮಾಜವನ್ನು ಸಂಘಟನೆ ಮಾಡುವಂತ ಸಂಸ್ಥೆಗಳನ್ನ ನಮ್ದೇ ಆದಂತಹ ರೀತಿಯಲ್ಲಿ ನಾವು ಅದನ್ನ ಮುಂದುವರಿತಾ ಇರ್ತಕ್ಕಂಥದ್ದು. ಅದು ಭಾರತೀಯ ಒಂದು ಪಾರಂಪರೆ. ಅದಕ್ಕಾಗಿ ಒಂದು ಒಳ್ಳೆ ಸಮಾಜವನ್ನು ಸಂಘಟನೆ ಮಾಡುವಂತದ್ದು, ಪ್ರಕ್ರಿಯೆ ಸಮಾಜವನ್ನು ಸಂಘಟನೆ ಮಾಡುವಂತದ್ದು ಸಂಸ್ಥೆ ಇದು. ಜೊತೆಗೆ ಇಲ್ಲಿ ಬರೀ ಒಂದು ಕ್ಲಬ್ ಚಟುವಟಿಕೆಗಳಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ, ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂತದ್ದು ಕೆಲವು ಟಾಕ್ಸ್ ಕೂಡ ನೀವು ಇಲ್ಲಿ ಅದಕ್ಕೆ ಒಂದು ವೇದಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಸೊ ಅದಕ್ಕಾಗಿ ಇದೇ ರೀತಿ ತಾವೆಲ್ಲರೂ ಮುಂದುವರಿರಿ. ಮತ್ತೆ ನಾವು ಕೂಡ ನಮ್ಮ ಛಾಯಾಚಿತ್ರಗಳು ಕೂಡ ಇವತ್ತು ಪ್ರದರ್ಶನ ಮಾಡುವಂತದ್ದು ಸೌಭಾಗ್ಯ ಕೊಟ್ಟಿದ್ದಾರೆ. ಅದನ್ನ ನನ್ ನಿಜಕ್ಕೂ ಗೊತ್ತಿಲ್ಲ, ಯಾಕಂದ್ರೆ ಕೇಳಿದ್ರು ಅಷ್ಟೇ, ಫೋಟೋಗಳು ಕಳಿಸಿ ಏನೋ ಮಾಡೋಣ ಅಂತ. ನಾವು ಆ ಸಮಯದಲ್ಲಿ ಬಂದುವಾಗ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಆಯಿಲ್ ಪೇಂಟಿಂಗ್ಸ್ ಮತ್ತೆ ಕೆಲವು ಪಿಕ್ಚರ್ಗಳು ಇತ್ತು, ಅಂದ್ರೆ ಐತಿಹಾಸಿಕ ಒಂದು ಪಿಕ್ಚರ್ಸ್ ಗಳೆಲ್ಲ ಇಲ್ಲಿ ಪ್ರದರ್ಶನ ಮಾಡಿದ್ವಿ. ಸೊ ಅದಕ್ಕಾಗಿ ಇಲ್ಲ, ನಿಮ್ಗೆ ಈ ಒಂದು ಒಕೇಶನ್ ಅಲ್ಲಿ ನಿಮ್ದೆ ಕಳಿಸಿ ಅಂತ ಹೇಳಿದ್ರು. ನಾನು ಎಲ್ಲೂ ಸಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬಿಟ್ರೆ ಎಲ್ಲೂ ಕೂಡ ನಾನು ಈ ಫೋಟೋಸ್ಗಳು ಎಲ್ಲೂ ತೋರಿಸಿಲ್ಲ. ನಮ್ದು ವೈಯಕ್ತಿಕವಾದಂತಹ ಒಂದು ಆಸಕ್ತಿ ಅಷ್ಟೇ. ಸೊ ಅದು ಇಲ್ಲಿ ತಾವೆಲ್ಲರೂ ಇದು ಒಂದು ಮೊದಲನೇ ಬಾರಿಗೆ ಅವಕಾಶ ಕೊಟ್ಟು ನಮ್ಗೆ ಒಂದು ಪ್ರೇರಣೆ ಕೊಟ್ಟಿರೋದು ನಿಜಕ್ಕೂ ನನಗೆ ಬಹಳ ಸಂತೋಷವನ್ನು ಮಾಡಿ ಜೊತೆಗೆ ಶ್ರೀ ಪಂಕಜ್ ಅಡ್ವಾಣಿ ಅವ್ರಿಗೂ ಕೂಡ ತಾವು ಗೌರವವನ್ನು ಕೊಡ್ತಾ ಇರೋದು ನಿಜಕ್ಕೂ ನನಗೆ ಅದು ಒಂದು ದೊಡ್ಡ ಗೌರವ. ಯಾಕಂದ್ರೆ ನನಗೆ ಇದು ನಿಜಕ್ಕೂ ವೈಯಕ್ತಿಕವಾಗಿ ನನ್ಗೆ ಯಾವುದೇ ಒಂದು ಪ್ರಶಸ್ತಿ ಇರ್ಲಿ ಅಥವಾ ಆನ್ಲೈನ್ ಮೆಂಬರ್ಶಿಪ್ ಕೂಡ ಬರೀ ಅವರ ತಾಯಿಯವರ ಅಪ್ಪಣೆ ಇದ್ರೆ ಅಥವಾ ಒಂದು ಒಳ್ಳೆ ನಾವು ಇದು ಸಂಸ್ಥೆ ಇದ್ರೆ ನಾನು ತಗೊಳ್ಳೋದು ಅಂತ ನಾನು ಸಾಮಾನ್ಯವಾಗಿ ಇಂಥ ಎಲ್ಲ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ಅವ್ರ ಜೊತೆಗೆ ತಗೊಳ್ತಾ ಇರೋದು ನನಗೆ ಒಂದು ಗೌರವದ ಸಂಗತಿ. ಅದಕ್ಕಾಗಿ ಮಂಜುನಾಥ್ ಅವರು ನಮ್ಮ ಜೊತೆಗೆ ಪಾರ್ಲಿಮೆಂಟ್ ಅಲ್ಲಿ ಇರುವಂತದ್ದು ಹಿರಿಯ ಸಹೋದ್ಯೋಗಿಗಳು, ಅವರು ನಮ್ಮ ಜೊತೆಗೆ ಇದ್ದು ನಮ್ಗೆಲ್ಲರಿಗೂ ಸದಾ ಪ್ರೇರಣೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ನಿರ್ಧಾರ ಸೌಭಾಗ್ಯ. ಯಾಕಂದ್ರೆ ಇವತ್ತು ಈ ರಾಜಕೀಯ ಜೀವನ ಮತ್ತೆ ನಮ್ದೇ ಆದಂತಹ ವ್ಯಕ್ತಿತ್ವ ಅದು ಯಾವ ರೀತಿ ಉಳಿಸೋದು ಅಂತ ಸಹಜವಾಗಿ ಯುವಕರಾಗಿ ನಮ್ಮಲ್ಲಿ ಒಂದು ಪ್ರಶ್ನೆ ಇದ್ದೇ ಇದೆ. ಸೊ ನಾವ್ ಯಾವಾಗ್ಲೂ ಅವ್ರನ್ನೇ ನೋಡ್ಕೊಂಡು ಮುಂದುವರಿಯೋದು. ಅವ್ರು ಏನ್ ಮಾಡ್ತಾರೆ, ಅವರ ನಡವಳಿಕೆ, ಅವರ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಅಂತ ಭಾವಿಸ್ತೀನಿ. ಬರೀ ನಮ್ಗಲ್ಲ, ಎಲ್ಲ ಯುವಕರಿಗೂ ಕೂಡ ಒಂದು ಪ್ರೇರಣೆ ಅಂತ ನಮ್ಮ ಭಾವನೆ. ಸೊ ಅಂತವ್ರು ಅವರಿಂದ ಅವ್ರ ಕೈಯಿಂದಾನೇ ಮೆಂಬರ್ಶಿಪ್ ಸಿಗ್ತಾರೆ, ಅದು ನಿಜಕ್ಕೂ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ.
ನಮ್ಮ ಎಲೆಕ್ಷನ್ ಟೈಮಲ್ಲಿ ಹೇಳಬೇಕು ನಾನು, ನಮ್ಮ ತಾಯಿಯವ್ರು ಜಾಸ್ತಿ ಏನು ಕ್ಯಾಂಡಿಡೇಟ್ಗಳು ಅಂದ್ರೆ ಪಾರ್ಟಿ ನೋಡಲ್ಲ, ಅವರು ಸಾಮಾನ್ಯವಾಗಿ ಕ್ಯಾಂಡಿಡೇಟ್ಗಳು ನೋಡೋದು, ಅವರು ಯಾರು ಒಳ್ಳೆ ಕ್ಯಾಂಡಿಡೇಟ್ ಅಂತ. ನಮ್ಮ ಎಲೆಕ್ಷನ್ ಟೈಮಲ್ಲಿ ಲೋಕಸಭೆಯಲ್ಲಿ ಜಾಸ್ತಿ ಏನು ಕಾಳಜಿ ಇರಲಿಲ್ಲ ಯಾರು ಏನು ಅಂತ. ಅಫ್ಕೋರ್ಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರು ಗೆಲ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರು, ಆದ್ರೆ ನಿರ್ದಿಷ್ಟವಾಗಿ ಯಾವ ಅಭ್ಯರ್ಥಿಯನ್ನು ನಾವು ಫಾಲೋ ಮಾಡ್ತಾ ಇದ್ರೆ ಅವ್ರು ಸಹಜವಾಗಿ ನಮ್ಮನ್ನ ಫಾಲೋ ಮಾಡ್ಲಿಕ್ಕಾಗಿತ್ತು. ಅದ್ರ ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಎಲೆಕ್ಷನ್ ಕೂಡ ಫಾಲೋ ಮಾಡ್ತಾ ಇದ್ರು. ಸೊ ಫೋನ್ ಅಲ್ಲಿ ರಿಫ್ರೆಶ್ ಆಗುವಂತದ್ದು ಹೇಳ್ತಾ ನಮ್ದು ಮತ್ತೆ ಡಾಕ್ಟರ್ ಮಂಜುನಾಥ್. ಸೊ ಅವರಂತವ್ರು ಅಂದ್ರೆ ಒಳ್ಳೆ ಒಂದು ಇಡೀ ಸಮಾಜದಲ್ಲಿ ಯಾರೇ ಕೇಳಿ ಒಂದು ಒಳ್ಳೆ ಅಭಿಪ್ರಾಯ ಇರುವಂತದ್ದು, ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತದ್ದು, ನಮ್ಮೆಲ್ಲರಿಗೂ ಸಹ ಒಂದು ಪ್ರೇರಣೆ. ಪಾರ್ಲಿಮೆಂಟ್ ಇರ್ಲಿ, ತಮ್ಮ ಕ್ಷೇತ್ರದಲ್ಲಿ ಇರ್ಲಿ, ಹೊರತುಪಡಿಸಿ ಎಲ್ಲ ಇಡೀ ಭಾರತದಲ್ಲೇ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಅಂತ ಹೇಳ್ತಾ, ಇವತ್ತು ತಮ್ಮ ಒಳ್ಳೆ ಒಂದು ಸಿಟಿ ಇನ್ಸ್ಟಿಟ್ಯೂಟ್ ಇಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಒಳ್ಳೆ ಪಾರಂಪರಿಕ ಸಂಸ್ಥೆ, ಆಧುನಿಕ ಕಾಲಕ್ಕೆ ಒಂದು ಆಧುನೀಕರಣ ಕೂಡ ಮಾಡಿದ್ದೀರಾ. ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಸದಸ್ಯರಿಗೆ ಒಳ್ಳೆ ಸೌಲಭ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲಾನು ಕೂಡ ಮುಂದುವರಿಲಿ. ಮತ್ತೆ ನಮ್ಮ ಅರಮನೆ ಕಡೆಯಿಂದಲೂ ಕೂಡ ನಮ್ಮೆಲ್ಲರ ಒಂದು ಸಹಾಯ ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಮ್ ಕಡೆಯಿಂದಲೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದೀವಿ, ಇಂಥ ಒಂದು ಸಂಸ್ಥೆ ನಮ್ಮ ಮೈಸೂರಿಗೂ ಕೂಡ ನೀವು ತಗೊಂಡ್ಬಂದು ಎಲ್ಲರೂ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಾಯಿ ಚಾಮುಂಡೇಶ್ವರಿ ನಮ್ಮನ್ನು ಎಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕನ್ನಡ.